ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬಂದಿರತಕ್ಕಂಥ ಜಾಗನೇ ಸಾಂಸ್ಕೃತಿಕ ನಗರಿ ಮೈಸೂರು. ಯಾರಿಗಾದ್ರೂ ಈ ಪ್ಲೇಸ್ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಈಗಲೇ ತುಂಬ ಟೈಮ್ ಆಗಿದೆ, ಹಾಗಾಗಿ ಒಳಗೆ ಹೋಗ್ಬಿಟ್ಟು ಫುಡ್ ಟೇಸ್ಟ್ ಮಾಡೋಣ, ಯಾವ ರೀತಿ ಇದೆ ಅಂತ ರಿವೀಲ್ ಮಾಡ್ತಾ ಹೋಗೋಣ. ಲೆಟ್ಸ್ ಗೋ. ಮೆನು ನೋಡೋಂತೂ ನಾನಂತೂ ಶಾಕ್ ಆದೆ, ಏಕೆಂದರೆ ದೇರ್ ಆರ್ ಪ್ಲೆಂಟಿ ಆಫ್ ದೋಸಾ ಐಟಮ್ಸ್ ಆ್ಯಂಡ್ ಅನದರ್ ಐಟಮ್ಸ್. ಸೊ ಇದರಲ್ಲಿ ನಾನು ಬಂದುಬಿಟ್ಟು ರೈಸ್ ಬಾತ್ ಆ್ಯಂಡ್ ಘೀ ಮಸಾಲೆ ದೋಸೆ ಆರ್ಡ್ರ್ ಮಾಡಿದೆ. ಘೀ ಮಸಾಲೆ ದೋಸೆ ರೇಟ್ ಬಂದುಬಿಟ್ಟು 95 rupees ಆ್ಯಂಡ್ ರೈಸ್ ಬಾತ್ ರೇಟ್ ಬಂದುಬಿಟ್ಟು 40 rupees. ಸೊ ಕಿಚನ್ ನೀಟ್ಲಿ ಮೇಂಟೈನ್ ಆಗಿತ್ತು. ಹಾಗೆ ಗೀಯನ್ನು ತುಂಬ ಹಾಕ್ತಾಯಿದ್ರು ಆ್ಯಂಡ್ ಘೀ ಮಸಾಲೆ ದೋಸೆಗಂತೂ ಸಖತ್ ಗೀ ಯೂಸ್ ಮಾಡಿದರು. ನನಗಂತೂ ಸಖತ್ ಖುಷಿ ಆಗ್ತಾಯಿತ್ತು, ಯಾಕೆಂದರೆ ಇಷ್ಟೊಂದು ಗೀ ಯೂಸ್ ಮಾಡಿರೋ ದೋಸೆ ನಾನು ಒಂದ್ಸತಿನೂ ಟೇಸ್ಟ್ ಮಾಡಿರಲಿಲ್ಲ. ಗೀ ಅಂತೂ ಸಖತ್ ಯೂಸ್ ಮಾಡ್ತಾಯಿದ್ರು, ಅಂದರೆ ದೋಸೆ ಮಾತ್ರ ಟೆಕ್ಸ್ಚರ್ ಮಾತ್ರ ಸಖತ್ತಾಗಿತ್ತು. ಸೊ ಅದಲ್ದಲೇ ಕೆಂಪು ಚಟ್ನಿನ ನೀಟಾಗಿ ದೋಸೆ ಮೇಲೆ ಅಪ್ಲೈ ಮಾಡ್ತಿದ್ರು. ನನಗಂತೂ ಅದು ನೋಡ್ತಾನೆ ಸಖತ್ ಟೆಂಪ್ಟ್ ಆಗಿತ್ತು, ಯಾಕಂದರೆ ಫಸ್ಟು ಟೈಮ್ ಮಾತ್ರ ದೋಸೆ ಮೇಲೆ ಅಷ್ಟೊಂದು ನೀಟಾಗಿ ನೋಡ್ತಾ ಗೀ ಮಸಾಲೆ ದೋಸೆ ಸಖತ್ ಪ್ರೈಸಾಗಿರೋ ತೊಗೊಂಡಿರೋದು. ಸೊ ನನಗಂತೂ ಎಕ್ಸೈಟ್ಮೆಂಟ್ ಆಗಿತ್ತು ಯಾವ ರೀತಿ ಇರುತ್ತೆ ಅಂತ. ಸೊ ಅದು ಅಲ್ಲದೆ ಆ ಮೆನ್ಯೂಲಿ ಕಾಸ್ಟ್ಲಿಯಸ್ಟ್ ದೋಸೆ ಅಂತಂದರೆ ಗೀ ಮಸಾಲೆ ದೋಸೆ. ನಾನು ಅಂದ್ಕೊಂಡಿದ್ದೆ ಇದು ಪ್ರೈಸಿಗೆ ವರ್ತ್ ಇರುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೆ, ಬಟ್ ಅದು ನೋಡ್ತಾ ಹೋದಾಗ ಅನ್ನಿಸ್ತು ಈಸ್ ಎ ವರ್ತ್ ಅಂತ. ಯಾಕೆಂದರೆ ಅವ್ರು ಯೂಸ್ ಮಾಡ್ತಿರೋ ಗೀ ಆಗಿರ್ಬೋದು, ಕೆಂಪು ಚಟ್ನಿ ಆಗಿರ್ಬೋದು, ಮತ್ತು ಅವ್ರು ಕುಕ್ ಮಾಡ್ತಿರೋರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ಕುಕ್ಕಿಂಗಲ್ಲಿ. ಸೊ ನನಗಂತೂ ಅವಾಗ ಅನ್ನಿಸ್ತು ಈಸ್ ಎ ವರ್ತ್ ಅಂತ, ಯಾಕೆಂದರೆ ಕುಕ್ಕಿಂಗ್ ಮಾಡಬೇಕಾದ್ರೆ ಪರ್ಸ್ನಲ್ ಇಂಟ್ರೆಸ್ಟ್ ಮತ್ತು ಅವ್ರ ಎಕ್ಸ್ಪೀರಿಯೆನ್ಸ್ ಕೂಡ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಸೆಲ್ಫ್ ಸರ್ವಿಸ್ ಇತ್ತು. ಸೊ ಹಾಗಾಗಿ ಏನು ಮಾಡಿದೆ ಅಂತಂದರೆ ನನ್ನ ಟಿಫನ್ ನಾನೇ ತೊಗೊಬಂದೆ. ಸೊ ಯಾವ ರೀತಿ ಇತ್ತು ಅಂತ ನಾನು ರಿವೀಲ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟು ನಾನು ಟ್ರೈ ಮಾಡಿದ್ದೆ ಈ ಘೀ ಮಸಾಲೆ ದೋಸೆ. ಆ ಘೀ ಸ್ಮೆಲ್ ಆಗಿರ್ಬೋದು, ಸೂಪರಾಗಿ ಸ್ಮೆಲ್ ಬರ್ತಾಯಿತ್ತು. ಸೊ ಅದಕ್ಕೋಸ್ಕರ ಘೀ ಮಸಾಲೆ ದೋಸೆ ಟ್ರೈ ಮಾಡಿದೆ. ಸೊ ಅದಾದ ನಂತರ ನಾನು ಟ್ರೈ ಮಾಡಿದ್ದೆ ರೈಸ್ ಬಾತ್ ಮಾತ್ರ ಸ್ಪೈಸಿಯಾಗಿ ಹಾಟಾಗಿ ಸಾಕಾಗಿತ್ತು. ಸೊ ಇಲ್ಲಂತೂ ಸಿಕ್ಕಾಬಟ್ಟೆ ಕ್ರೌಡ್ ಇದ್ದಾರೆ, ಮತ್ತು ಸ್ಪೇಸ್ ಕೂಡ ಅವೈಲೇಬಲ್ ಕಡಿಮೆ ಇದೆ. ಸೊ ಹಾಗಾಗಿ ನೀವು ಸ್ವಿಗ್ಗಿ ಆ್ಯಂಡ್ ಝೊಮ್ಯಾಟೋದಲ್ಲಿ ಕೂಡ ಆರ್ಡರ್ ಮಾಡ್ತಾ ಹೋಗ್ಬೋದು. ಇಲ್ಲಿವರೆಗಾಗಿತ್ತು ನನ್ನ ಬೆಳಗಿನ ಉಪಹಾರದ ಸಮಯ. ಸೊ ಇಲ್ಲಿಂದ ನಾನು ಹೊರಡ್ತಾ ಇದ್ದೀನಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮಿಸ್ಟರ್ ಟ್ರಾವೆಲರ್. ಅಂದರೆ ನನ್ನ ಮಿಸ್ಟರ್ ಟ್ರಾವೆಲರ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡ್ತಾ ಹೋಗಿ. ಕೀಪ್ ವಾಚಿಂಗ್ ಮಿಸ್ಟರ್ ಟ್ರಾವೆಲರ್. ಥ್ಯಾಂಕ್ ಯು ಸೋ ಮಚ್.